ಹುಷಪ್ಪ ಏನ್ ಬಿಸಿಲೈತೆ ಅವನವನ ಬಿಸಿಲು ತಡ್ಕೊಳಕ್ ಆಗವಲ್ ನೋಡ್ ನನಗ. ಅದ ನಮ್ಮ ಹುಬ್ಳ್ಯಾಗ ಅಂತೂ ಕೇಳಕ ಬೇಡ, ಅಷ್ಟು ಬಿಸಿಲೈತಿ. ಬೆಂಗಳೂರಿನಾಗ ಅಷ್ಟ್ರಾಗ ಕಡಿಮೆ ಐತಿ ನೋಡು. ನನ್ನ ಮಗ ಫೋನ್ ಹಚ್ಚಿದ್ದ, ಹೌದಂಟಿ ಆದ್ರೂ ಬಾ ಬಿಸಿಲೈತಿ ಇಸ್ಲೆ. ಒಂದ್ ಹಚ್ಚಿ ನಿಂತ ಮಳಿ ಹೊಡಿತಂದ್ರ ನೋಡ್ ನೀನ ಎಲ್ಲ ತಣ್ಣಗಾಗತ್ತ. ಪಾಪ ನಮ್ ರೈತರು ಎಷ್ಟು ಕಷ್ಟಪಡ್ತಾರ. ಅದ್ರ ನಿಮ್ಮಪ್ಪ ಬಿಸ್ಲ ಅನ್ನಂಗಿಲ್ಲ ಏನ್ ಅನ್ನಂಗಿಲ್ಲ, ಹೊಲ್ದಾಗ ಕೆಲಸ ಮಾಡ್ತಾನ. ಪಾಪ ಅವ ಬಾಳ ಕಷ್ಟ ಇದೆಲ್ಲ. ಒಂದ್ ಚರಗಿ ನೀರ್ ತಗೊಂಡ್ ಬರಕವ ಬಾಳ ದನಿ ಆಗಾಕತೈತಿ. ಸರಿ ಅಮ್ಮವ್ರೆ. ಅಕ್ಕ ಗಂಗಗೆ ಏನಂದ್ರ ಏನ್ ಕೇಳ್ತೇವ, ಅದು ಹೊಟ್ಟೆ ಕೆಟ್ಟ ಬಿಟ್ಟೈತೆ. ಅದ್ರದ್ದು ಕೆಟ್ಟ ಏನ್ ತಿನ್ಬಾರ್ದೆಲ್ಲ ತಿಂತೈತೆ. ಮತ್ತೆ ನೀನು ಹಾಳಾದ ಮೂಳದ್ದೆಲ್ಲ ಹೌದನ. ಸ್ವಲ್ಪ ಹೊಟ್ಟಿ ಇದು ಆಗೈತೆ ಅಂತ ಅಂದಾರ. ಸಿಂಚಿ ಏನ್ ಮಾಡಕ್ ಮಕ್ಕೊಂಡಾಳ? ಮಕ್ಕೊಂಡಾಳ. ಅದು ಅದಲ್ಲ, ಶ್ಯಾಮ್ಗೇನ ಆಕ್ಸಿಡೆಂಟ್ ಆಗೈತಂತಲ್ಲ, ಹೌದಾ? ಗಂಗಾಗ್ ನೋಡಿದ್ರ ಹೊಟ್ಟಿ ಜಾಡ್ಸಾಗತೈತಿ, ಇಕ್ಕಿ ನೋಡಿದ್ರ ಅದು, ಆ ಹುಡುಗಗ್ ನೋಡಿದ್ರ ಯಾವ ಬಾಡಗಳ ನಾವು ಕಾಲು ಕೈ ಮುರಿದಾರ ಹೋಗ್ಬಾರ್ದ ಅವು ಲುಚ್ಚಾಗಳಿಗೆ. ಅಲ್ಲ ನೋಡ್ಕೊಂಡು ಓಡ್ಸಕ್ ಬರಂಗಿಲ್ಲ. ಹೋಗಿ ಹೋಗಿ ನನ್ ಮಗದ ಮೇಲೆ ಹಾಶ್ ಹೊಕ್ಕಾವ ಅಂದ್ರ ಬರ್ಬಾದ್ ಬರ್ಲಿ ಅವಕ್ಕ. ಇರ್ಲಿ ಬಿಡು ಈಗ. ಅಮ್ಮೋರ್ಯ ತಗೋರಿ ನೀರು. ಅಲ್ಲಿ ಕಣವ, ಇದು ರಾಮ್ ಏನಾದ್ರ ಫೋನ್ ಮಾಡಿದ್ನ ನಿನ್ಗೆ? ಇಲ್ಲ ಮಾಡಿಲ್ಲ. ಎಲ್ಲಿ ಹಾಳಾಗಿ ಹೋಗ್ಯಾನ ಒಬ್ಬ. ಸಂಗೀತ ಒಂದಿಟ ಅಡ್ಗೆ ಮನೆಗೆ ಹೆಲ್ಪ್ ಮಾಡೋಗುವ. ಒಂದಿಟ ಸಂಗಿ ಇಕ್ಕಿನ ಜೋಡಿ ಗೌರಿ ಜೋಡಿ ಒಂದಿಟ ಹೋಗುವ. ಅದು ಅಕ್ಕ ನಂಗ ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕಾಗೈತಿ. ಎಂತ ಕೆಲಸ ಇವ ನಿಂದ? ಒಂಚೂರು ಮನ್ಯಾಗ ಇರಂಗಿಲ್ಲಲ್ಲ ನೀ ಅಂತರು. ಅಲ್ಲ ಈಗ ಟೀಚರ್ಗಳಿಗೆಲ್ಲ ಪೇಮೆಂಟ್ ಮಾಡ್ಬೇಕು, ಆಮೇಲೆ ಬುಕ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಬಂದಾರ ಇಲ್ಲ ನೋಡ್ಬೇಕಲ್ಲ ಸ್ಕೂಲಿಂದ. ಈಗ ಗಂಗಕ್ಕ ನೋಡಿದ್ರೆ ಆರಾಮಿಲ್ಲ, ಎಲ್ಲ ನಾನ ನೋಡ್ಬೇಕಲ್ಲ ಅದಕ್ಕೆ. ಸರಿ ಕಣಮ್ಮ ಹೋಯ್ವ. ನೋಡ್ವಾ ಗೌರಿ, ಇಷ್ಟು ಜನ ಅದಾರ, ಮನಿ ತುಂಬಾ ಜನ ಅದಾರ. ಹೇಳ್ಬೇಕಂದ್ರ ಒಬ್ರು ಅಡಿಗೆ ಮನಿ ಬರಲ್ಲ ನೋಡ್ವಾ. ನಾನ ಸಾಯ್ಬೇಕಲ್ಲಿ ಇಂತ ಶೆಕ್ಯಾಗ. ಹೆಂಗಾರ ಅಡಿಗೆ ಮಾಡ್ಬೇಕನ. ನಡಿಯವ್ವ, ಇಲ್ಲಿ ಕೂಲರ್ ಐತಂತ ಅದನ್ನ ಹಚ್ಕೊಂಡು ಮಾಡೋಣ ನಡಿ. ಅಮ್ಮರೇ ನೀವು ಕುಂದ್ರಿ, ನಾ ಎಲ್ಲ ಮಾಡ್ತೀನಿ. ಬೇಡವಾ, ನಿನಗೂ ಹೊತ್ತಾಗತ್ತ. ಮತ್ತ ನಿಮ್ಮಪ್ಪ ನಿಮ್ಮ ತಂಗಿ ಕಾಯ್ತಿರ್ತಾರ. ನಡಿ ನಾನು ಬರ್ತೀನಿ, ಇಬ್ರು ಕೂಡ ಮಾಡೋಣ. ನೋಡ್ರಿ ಭಾಳ ಜನ ಅನ್ನಾಗತ್ತೀರಿ ಉತ್ತರ ಕರ್ನಾಟಕ ಭಾಷೆ ಅನಿಸ್ವಲ್ದು, ಬೆಂಗಳೂರು ಭಾಷೆ ಅನ್ಸಾಕತ್ತೈತಿ ಅಂತ ಹೇಳಿ. ಆದ್ರೆ ಏನ್ ಮಾಡ್ಲಿ, ನಾನು ಉತ್ತರ ಕರ್ನಾಟಕ ಬಿಟ್ಟು ಬಂದು ಒಂದ 20 ವರ್ಷ ಆಗಕ್ ಬಂತ ಅನ್ಸುತ್ತೆ. ಆದ್ರೂ ನನ್ನ ಭಾಷೆನ ನಾನು ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. ಕಾರಣ ನನಗೆ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಭಾಳ ಇಷ್ಟ. ನನಗೆ ಬೆಂಗಳೂರಿನಾಗಿದ್ದ ನಾನು ಭಾಳ ವರ್ಷ ಆಗಕ್ ಬಂತು. ಹಾಗಂತೇಳಿ ನಾನು ಸ್ಲ್ಯಾಗ್ ಏನ್ ಚೇಂಜ್ ಮಾಡ್ಕೊಂಡಿಲ್ಲ. ಒಮ್ಮೆ ಬಾಯ್ ತಪ್ಪ ಬರ್ತಿರ್ತೈತಿ, ಸ್ವಲ್ಪ ಹೊಟ್ಟೆ ಹಾಕೋರಿ, ಏನಾಗಲ್ಲ. ಹಂಗ ವಿಡಿಯೋನ ನೋಡ್ತಾ ಇರ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ. ನಿಮ್ಮ ಪ್ರೋತ್ಸಾಹ ಸದಾ ನಂಗೆ ಹಿಂಗೆ ಇರಲಿ. ತುಂಬ ಜನ ಸ್ಟೋರಿ ಚೆನ್ನಾಗಿದೆ ಅಕ್ಕ ಅಂತಾರ. ನಿಮ್ಮೆಲ್ರಿಗೂ ಧನ್ಯವಾದಗಳು. ಎಸ್ಪೆಷಲಿ ಲಲಿತಾ ಅವರು ಯಾವಾಗಲೂ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು ಲಲಿತಾ ಅವರೇ. ಯಪ್ಪ ಬೇಸಲ್ಲ ಯವ್ವ, ನನ್ನ ಸ್ಕಿನ್ ಕಲರ್ ಹಾಳಾಗತ್ತೆ. ಮೊದಲ ಸನ್ಸ್ಕ್ರೀನ್ ಹಚ್ಕೊಂಡು ಬಂದಿಲ್ಲ. ಅಲ್ಲ, ಒಂದು ಐಸ್ ಕ್ರೀಮ್ ತಿನ್ನಾಕ ನಮ್ಮವ್ವ ರೊಕ್ಕ ಸತೆ ಕೊಡ್ಲಿಲ್ಲ ನೋಡಿ. ನೆರಳು ಎಲ್ಲೈತಲ್ಲಿ ಹುಡ್ಕೊಂಡು ಹೊಂಟೀನಿ ನೋಡ ಅಂತ. ಈಗ ಗೌರಿ ಇಲ್ಲ ಅಂದ್ರೆ ನಮ್ಮವ್ವ ದವಾ ಹಣಿತಾಳ. ಏ ಮಂಜುಳಾ, ಅಯ್ಯೋ ಯಾರವ ಇಂಥ ಬಿಸ್ಲೊಳಗ? ಮಂಜುಳಾ, ಈ ಹುಡುಗಿ ಎಷ್ಟು ಕರೆ ಆಗ್ತೀನಿ ಹೊಳೆ ತಿರುಗಿ ನೋಡುವಲ್ಲ ನೋಡಿ. ಅಯ್ಯೋ ಪ್ರೇಮ ಆಂಟಿ, ಏನ್ ಹೇಳಿಕಿ? ಏನಂಟಿ? ಯವ್ವ ನಿಮ್ಮ ಅವ್ಗೆ ಹೋಗಿ ಹೇಳುವ, ಇಲ್ಲೇ ಅಕ್ಷಕ್ ಬಂದಾರಂದ್ರೆ ಇನ್ನೊಂದ್ 2 ನಿಮಿಷ ನಮ್ಮ ಮನೆ ಬರಾಕ. ಹೌದಾ ಆಂಟಿ? ಸರಿ ಆಂಟಿ ಹೋಗ. ಅಲ್ಲ ನಿನ್ ಜೋಡಿ ಗೌರಿ ಬರ್ಬೇಕಿತ್ತಲ್ಲ, ಎಲ್ಲ ಹೋಗ್ಲಿಕ್ಕೆ? ಅದು ಆಂಟಿ ಅಲ್ಲಿ ಗೌರಿ ಏನಾತ್ ಹೇಳ, ಆಕೆನ ದವಾಖಾನಿಗೆ ಹೋಗ್ಯಾಳಂತ. ಯಾಕ ಏನಾಗೈತಂತ ಆಕಿಗೆ? ಅಲ್ಲಿ ಹಿಂಗಂದ್ರೆ ಹೆಂಗ ಅವ್ರು ಬರಾಕತ್ತಾರ, ಏನ್ ಮಾಡ್ಬೇಕು ಒಂದು ಗೊತ್ತಾಗ. ಆಂಟಿ ಅದ್ರ ಬಗ್ಗೆ ನಂಗೆ ಏನ್ ಗೊತ್ತಿಲ್ಲ, ಅವ ಎಲ್ಲ ಅವನ ಕಡೆ ಮಾತಾಡ್ತೀನಿ. ಅದೇನೋ ಅಂತಾರಲ್ಲ ಹಂಗಾತಿದ. ಅಲ್ಲ ನನ್ ಕಮಿಷನ್ ಬರೋದು ಹೋಗುತ್ತೆ. ಸ್ವಲ್ಪ ನಮ್ಮನೆ ಇಟ್ಕೊಂಡಾಡ್ತೀನಿ. ಅವ್ರಿಗೆಲ್ಲ ಫೋನ್ ಹಚ್ಚಿರಲ್ಲ, ಹೆಣ್ ನೋಡಕ್ ಬರಾಕತ್ತಿ ಅಂತ. ಹಾ ಹೇಳಿದೀವಿ ಏನ್ ಚಿಂತೆ ಮಾಡ್ಬೇಡ. ಏನ್ ಅಜ್ಜಿದು ಹೆಂಗೆ ಸುಮ್ಮನೆ ಕುಂತ್ ಬಿಟ್ಟಿದ್ದೀರಾ? ನಿಮ್ದಕ್ಕೆ ಏನ್ ಅಜ್ಜಿ, ಏನ್ ಸುದ್ದಿ? ಏನೋ ಸುದ್ದಿ ಕೇಳ್ಪಟ್ಟೆ, ಅಂದಕ್ಕೆ ನಾವು ನಿಮ್ದಕ್ಕೆ ಗರ್ಕೆ ಆದೀವು. ಏನೇ ಸುದ್ದಿ? ಏನ್ ಹೇಳತ್ತೀನಿ ನೀನ? ನೋಡ ಪಾತಿ, ನಮ್ಮ ಮನ್ಯಾನ ಸುದ್ದಿ ನನ್ಗ ಗೊತ್ತಿರಲ್ಲ, ನಿನ್ಗ ಹೆಚ್ಚು ಗೊತ್ತು. ಏನ್ ಹೇಳ, ನಿನ್ನಿಂದನ ಗೊತ್ತಾಗತ್ ನನಗ. ಅಯ್ಯೋ ಅಜ್ಜಿ, ನಿಮ್ದಕ್ಕೆ ಗೊತ್ತಿಲ್ಲ? ಅದ್ ಹೆಂಗೆ ನಿಮ್ ಸೊಸಿನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀರಾ? ಯಾ ಸುತ್ತಿ ಬಳಸಿ ಬಿಡಲ್ಲ. ಏನ್ ಹೇಳ ಫಾತಿಮಕ್ಕ, ಚಾ ಕೊಡ್ತೀನಿ ಕುಂದ್ರ. ಅಂಜಲಿದು ನಿಮ್ದಕ್ಕೆ ರ್ಯಾಂಕು ಬಂತು ಅಂತೆ, ನಮ್ದಕ್ಕೆ ಸೀಟು ಕೊಡಲ್ವಾ? ಅಯ್ಯೋ ಅಕ್ಕ ಕೊಡ್ತೀನಿ. ಏನ ಪಾತಿ, ಏನ ಅನ್ನಕತ್ತೀಯಲ್ಲ? ಅಜ್ಜಿ ನಿಮ್ದಕ್ಕೆ ಗೊತ್ತಿಲ್ವಾ? ಏನೇ ಅದು? ನಿಮ್ದಕ್ಕೆ ಅಂಜಲಿ ಬೇಟಾಗೆ ರ್ಯಾಂಕು ಬಂದಿದೆ, ಕಾಲೇಜ್ಗೆ ಫಸ್ಟು. ಅಯ್ಯೋ ಹೌದಾ? ಮತ್ತ ಅವಾಗ್ಲೇ
ಜಸ್ಟ್ ಪಾಸ್ ಅಂದ. ಅಯ್ಯೋ ಫಾತಿಮಕ್ಕ ಬಾ ಇಲ್ಲಿ. ಯಾಕೆ ಅಂಜಲಿ ಬೇಟ, ನಿಮ್ದಕ್ಕೆ ಗರ್ಕೆ ಹೇಳಿಲ್ವಾ? ಅಯ್ಯೋ ಫಾತಿಮಕ್ಕ ಹೇಳಿಲ್ಲ ಅಕ್ಕ, ಆ ಮಂಜುಳಾ ಮತ್ತೆ ಅಭಿ ರಿಸಲ್ಟ್ ಹೇಳ್ಬೇಡ. ಅಯ್ಯೋ ಅವ್ರದಕ್ಕೆ ಚೆನ್ನಾಗಿ ಓದಿಲ್ಲ ಅಂದ್ರೆ ನಿಮ್ದಕ್ಕೆ ಚೆನ್ನಾಗಿ ಓದಿದೆ ಅಂದಕ್ಕೆ ಹೇಳ್ತಿದ್ದೀನಿ. ಎಲ್ಲಾರ್ಗೂ ಇಡೀ ಊರಿಗೆ ಗೊತ್ತು. ಇರ್ಲಿ ಬಿಡಿ ಫಾತಿಮಕ್ಕ. ಮತ್ತೆ ನಿಮ್ದಕ್ಕೆ ಗೌರಿಯಲ್ಲಿ, ಮತ್ತೆ ಗೌರಿಗೆ ಗಂಡು ನೋಡಕ ಬರ್ತಿದೆ ಅಂತೆ, ನಮ್ದಕ್ಕೆ ಒಂದು ಮಾತು ಹೇಳಿಲ್ಲ. ಏನು ನಮ್ ಗೌರಿಗೆ ಗಂಡ? ಯಾರು ಹೇಳಿದ್ದೆಯವ್ವ? ಇನ್ನು ಗಂಡು ನೋಡಾಕತ್ತಿಲ್ಲ ನಾವು. ನಿಮ್ದಕ್ಕೆ ಗೌರಿಗೆ ಗಂಡು ನೋಡೋದಕ್ಕೆ ಬರ್ತಿದೆ ಅಂತ ಊರೆಲ್ಲ ಮಾತಾಡ್ತಾ ಇದೆ, ನಿಮ್ದಕ್ಕೆ ಗೊತ್ತಿಲ್ವಾ? ಅದ್ ಹೆಂಗೋ ಏನೋಪ್ಪ, ನಿಮ್ ಸಸಿನ ನೀವು ಕಂಟ್ರೋಲ್ ಇಟ್ಕೊಂಡಿಲ್ಲ. ನಿಮ್ದಕ್ಕೆ ಗರ್ರು ಚೆನ್ನಾಗಿ ಇರ್ಬೇಕಂದ್ರೆ ಸಸಿನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಜ್ಜಿ. ಅಲ್ಲ 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 ಆಶಿ, ಏನೋ ಒಂದು ಕಿತಾಪತಿ ಮಾಡಕತ್ತಿ ಅಲ್ಲೇ. ಮಾಡ ಆಯ್ತು ನಿನಗ. ಯವ್ವ ಫಾತಿಮಾ ಬಂದಾಳಲ್ಲ, ಊರು ಸಬ್ರಿ ಎಲ್ಲ ಗೊತ್ತಿರ್ತೈತಿ. ಏನೋ ಫಾತಿಮಕ್ಕ ಆಯ್ತಾ ಬಂದ್ಬಿಟ್ಟಿದೀಯ. ಏನೋಪ್ಪ ನಮ್ದಕ್ಕೆ ನೀವು ಎಲ್ಲಾ ವಿಷಯನೂ ಮುಚ್ಚಿಡ್ತೀರಾ. ಯವ್ವ ನಿಂಗೆ ಮುಚ್ಚಿಟ್ರೆ ನಿನ್ಗೆಲ್ಲ ಗೊತ್ತಾಗಿರ್ತೈತಿ. ನಡಿ ಹೊರ ಮಾತಾಡೋಣ ನಡಿ. ಅಲ್ಲ ನಮ್ದಕ್ಕೆ ಹಿಂಗ್ಯಾಕೆ ದರ ಹೇಳ್ಕೊಂಡು ಹೊಂಟಿದ್ದೀರಾ? ನಿಮ್ದಕ್ಕೆ ಮಾತಾಡೋದಕ್ಕಂತ ಬಂದಿದ್ದೀವಿ ನಾವು. ಮಾತಾಡೋಣ ಹೊರಗೆ ಮಾತಾಡೋಣ. ಅಲ್ಲ ಈಗಿನ ಬಂಡವಾಳ ಬಯಲಾಗತ್ತಂತೇಳಿ ಹೊರಗೆ ಕರ್ಕೊಂಡು ಹೋಗ್ತಾಳೆ ನೋಡಿ, ಸೊಬ್ಲಾಡಿ ಸೊಬ್ಬಿ ಬರ್ಲಿಕ್ಕೆ. ಅಯ್ಯೋ ಇವ್ರು ಬೇರೆ ಇಲ್ಲೇ ಬಂದ್ರಂತ ಫೋನ್ ಹಚ್ಚಿದ್ರು. ಇಲ್ಲೇ ನಮ್ಮನಿಗೆ ಬಾ ಅಂತ ಹೇಳಿನಿ, ಏನ್ ಮಾಡ್ತಾರೋ ಏನೋ. ಏನ್ ಪ್ರೇಮಕ್ಕವ್ರೆ, ಇಲ್ಲಿ ಕರ್ಸಿದ್ರಿ ನಮ್ಮನ್ನ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ? ಅಲ್ಲ ಏನಾರ ತೊಂದ್ರಿಗೇಂದ್ರ ಇದ್ರೆ ಹೇಳ್ರಿ. ಮತ್ತ ಹಂಗೇನಾರ ಇದ್ರ ಮುಂಚೆನ ಮಾತಾಡೋನು. ಅಲ್ಲ ಹುಡುಗಿ ಮದ್ವಿಗೆ ಒಪ್ಕೊಂಡಾಳಲ್ಲ, ಹುಡುಗ ಯಾರು ಅನ್ನೋದೆಲ್ಲ ವಿಚಾರ ತಿಳಿಸಿರಲ್ಲ ಮತ್ತ? ಹಂಗೇನಿಲ್ಲ ಎಲ್ಲಾ ವಿಚಾರನೂ ತಿಳಿಸಿದೀನಿ. ಆದ್ರೆ ಅದು ಅವರು ಮುಹೂರ್ತ ಎಲ್ಲ ನಂಬ್ತಾರೆ. ಇವಾಗೇನೋ ಗಳಿಗೆ ಯೋಗ ಎಲ್ಲ ಚೆನ್ನಾಗಿಲ್ಲ ಅಂತೆ. ಸ್ವಲ್ಪ ಟೈಮ್ ಕೊಡಿ, ಮಾಡಿ ಕೊಡ್ತೀನಿ. ಈಗಿನ ಕಾಲದಲ್ಲಿ ಇದೆಲ್ಲ ನೋಡ್ತಾರ? ಸರಿ ಆಗಿದ್ರೆ ನಾವು ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀವಿ. ಒಂದ್ ಸ್ವಲ್ಪ ಕುಡಿಯಕ್ಕೆ ಏನಾದ್ರು ನೀರೋದು ತಂದು ಕೊಟ್ರೆ ನಾವು ಕುಂದಿರ್ತೀವಿ. ಕೂತ್ಕೊಳ್ಳಿ. ಇವಳೊಬ್ರು ಏನ್ ಮಾಡ್ತಾಳೋ ಏನೋ. ಏನ ಇದು ಬಚ್ಚಲ್ ಮೊರೆ ಇದ್ದಂಗಿದೆ. ಮನೆ ಒಂಚೂರು ಚೆನ್ನಾಗಿಲ್ಲ. ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇರಬೇಕು. ಯಾವಾಗ ಹುಡುಗಿನ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಮದ್ವೆ ಆಗೋ ಟೈಮ್ದಾಗ ಮದ್ವೆ ಆಗಿಲ್ಲ, ಈಗ ಮದ್ವೆ ಅಂತ ಓಡಾಡ್ತಾನೆ. ಏನೋ ಅಂದಂಗಾಯ್ತು. ಏನಿಲ್ಲ ಅಜ್ಜ, ಏನೋ ಅಂದಂಗಾಯ್ತು. ನಾನು ಮುದುಕ ಅಲ್ಲ ಕಣೋ, ನಾನು ಹೆಂಗು ನನ್ನ ಏನ್ ಕೇಳ್ತೀಯ? ಹುಡುಗಿರು ಕ್ಯೂ ನಿಂದಿರ್ತಿದ್ರು ನನ್ನ ಏಜಲ್ಲಿ. ಅದೇ ಇವಾಗ ಓಲ್ಡ್ ಆಗಿದೆಯಲ್ಲ. ಬಿಸ್ಲೇರಿ ನೀರಲ್ವಾ? ಬಿಸ್ಲೇರಿ ಎಲ್ಲ ಏನಿಲ್ಲ ನಮ್ಮ ಮನೇಲಿ, ನೀರ್ ತಣ್ಣನೆ ಇದೆ. ನೋಡೋ ನಂಗೆ ಬಿಸ್ಲೇರಿ ನೀರು ತರಿಸು. ನಿಂಗೆ ತರಿಸ್ತೀನಿ, ಫಸ್ಟ್ ನಾ ಕುಡಿತೀನಿ ನಿಂದಿರು. AC ಏನಾದ್ರೂ ಇದ್ರೆ ಹಾಕಕ್ ಕೇಳು. ಸರಿ AC ಏನಿಲ್ಲ ಇಲ್ಲಿ. ಬೇಗ ಹುಡುಗಿನ ಕರ್ಕೊಂಡ್ ಬರಕ್ ಹೇಳಿ. ಅದು ಹುಡುಗಿ ಮನೆ ಇದಲ್ಲ, ನೆಕ್ಸ್ಟ್ ಮನೆ ಹೋಗೋಣ, ವೇಟ್ ಮಾಡಿ. ಅಜ್ಜಂಗೆ ಕಿವಿ ಸರಿಯಾಗಿ ಕೇಳಲ್ಲ. ಈ ವಯಸ್ಸಲ್ಲಿ ಮದುವೆ ಯಾಕೆ ಅಂತ. ಏನಂದ್ರಿ? ವಯಸ್ಸಾ? ನಂಗೇನಾಗಿದೆ ವಯಸ್ಸು? ಹೆಂಗಾಗಿ ಇದ್ದೀನಿ. ಅದು ಅಲ್ಲದೆ ನನಗೆ ವಾರಸ್ ತರಬೇಕಲ್ವ ನನ್ನ ಆಸ್ತಿಗೆ. ಹಂಗೆ ಹೋದ್ರೆ ಯಾರ ಪಾಲಾದ್ರೂ ಆಗಿಬಿಡುತ್ತೆ. ಅದಕ್ಕೆ. ಹೌದೌದು, ನೀವ್ ಹೇಳೋದು ಕರೆನೇ ಆಯ್ತು. ಈಗೆಲ್ಲ ವರಸ್ತಾರ ಹೋಗ್ಕಣ, ನೀವೇ ಗೊತ್ತಾ ಅಂದು ಮೇಲೆ ಹೋಗ್ಬೇಕು. ಒಂದ್ ನಿಮಿಷ ಬರ್ತೀನಿ. ಈ ಆಶನ್ ಮಾತು ಕೇಳಿ ಎಲ್ಲ ಕೆಟ್ಟದು. ಅನ್ನಂಗೆ ನನ್ನ ಕಮಿಷನ್. ನಿಮ್ಮ ಕಮಿಷನ್ಗೆ ಏನು ಚಿಂತೆ ಮಾಡಬೇಡಿ. ಇವಾಗ 50,000 ಕೊಡ್ತೀವಿ. ಮದುವೆ ಆಯ್ತಂದ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಹುಡುಗಿ ಮಾತ್ರ ಸಖತ್ತಾಗಿರ್ಬೇಕು, ನೋಡೋದಕ್ಕೆ ಹೆಂಗಾಗಿರ್ಬೇಕು. ಹುಡುಗಿ ಚೆನ್ನಾಗೇ ಇದ್ದಾಳೆ. ಪಾತಿ ನಿನ್ ಕೈ ಮುಗಿದು ಬಿಡ್ಕೊಂತೀನಿ. ಇವತ್ತೊಂದ್ ದಿನ ನಾನು ಏನು ಕಾಡ್ಬೇಡ. ನಾಳೆ ಬಂದು ನಾನು ಎಲ್ಲ ಹೇಳ್ತೀನಿ. ಈಗ ನಮ್ಮ ಅತ್ತಿಗೆ ನಮ್ಮ ಗಂಡು ಹೇಳಕೊಬ್ಳ ಇದು ಸುಮ್ಮನೆ ಗಪ್ ಚುಪ್ ಮಾಡುವಂತ ಕೆಲಸ. ಹೋಗ ಮೊದಲು ಹೋಗು. ನಿಮ್ದಕ್ಕೆ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಗೌರಿಗೆ ಏನು ತೊಂದರೆ ಕೊಡಬೇಡಿ. ಗೌರಿಗೆ ಅಂದ್ರೆ ನಮ್ಗೆ ಪ್ರಾಣ. ಆಕೆಗೇನು ತೊಂದರೆ ಕೊಡಲ್ಲ. ಹುಡುಗ ಚಲೋ ಅದಾನ, ದೊಡ್ಡ ಮನೆ ಶ್ರೀಮಂತ ಮನೆ ಕೊಡಾಕತ್ತೀನಿ. ಹಂಗಾದ್ರೆ ನಮ್ದಕ್ಕೆ ಖುಷಿ ಆಗತ್ತೆ. ನಿಮ್ದಕ್ಕೆ ಏನಾದ್ರೂ ಮಾಡಿದ್ರೆ ನಮ್ದಕ್ಕೆ ಸುಮ್ಮನೆ ಬಿಡೋದಿಲ್ಲ ನೋಡಿ. ಏನ್ ಗೌರಿ ಅಂತಾರನೆ ಎಲ್ಲರೂ. ಮಮ್ಮಿ ಇಲ್ಲೇ ಇದೆಯಾ? ಗೌರಿ ಅಕ್ಕ ಅಲ್ಲಿಲ್ಲ, ಅವಕ್ಕೇನೋ ಅದು ಹಾಸ್ಪಿಟ್ಲ್ಗೆ ಹೋಗಿದಾಳಂತೆ, ಯಾರಿಗೂ ಏನೋ ಆರಾಮಿಲ್ಲ ಅಂತ. ಅಯ್ಯೋ ಮಮ್ಮಿ, ಅವ್ರ ಮನೆಗೆ ಯಾರು ಇದ್ದಿದ್ದಿಲ್ಲ, ನಾನೆಲ್ಲಿ ನಿಂದ್ರಕ್ಕಾಗತ್ತೆ? ಅದು ಅಲ್ಲದೆ ಮಿಂಚುಗೆ ಏನೋ ಆರಾಮಿದ್ದಿಲ್ಲ ಅಂತ. ಸರಿ ಬಾ, ನೀ ಒಳಗೆ ನೋಡು.